ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ದಳಪತಿ ವಿಜಯರ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿಸ್ತಾ ಹೋಗ್ತೇನೆ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗೆ ಒಂದು ಮಾಹಿತಿಯನ್ನು ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ವಿಜಯ್ ರವರು ಪ್ರಸಿದ್ಧ ನಟ ಮತ್ತು ರಾಜಕೀಯ ನಾಯಕ. ಮತ್ತು ನೋಡಿ, ವಿಜಯ್ ರವರು ಪ್ರಸಿದ್ಧ ನಟ ಮತ್ತು ರಾಜಕೀಯ ನಾಯಕ. ಎರಡನೇ ಪಾಯಿಂಟ್, ಅವರು 1974 ಜೂನ್ 22ರಂದು ಚೆನ್ನೈನಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಜೋಸೆಫ್ ವಿಜಯ್ ಚಂದ್ರಶೇಖರ್ ಅವರ ಪೂರ್ಣ ಹೆಸರಾಗಿದೆ. ಮತ್ತೊಮ್ಮೆ ನೋಡಿ, ಜೋಸೆಫ್ ವಿಜಯ್ ಚಂದ್ರಶೇಖರ್ ಅವರ ಪೂರ್ಣ ಹೆಸರಾಗಿದೆ. ಓಕೆ. ಆ ನಂತರ 4ನೇ ಪಾಯಿಂಟ್, ಅವರ ತಂದೆ ಎಸ್ ಎ ಚಂದ್ರಶೇಖರ್ ಮತ್ತು ತಾಯಿ ಶೋಭಾ ಚಂದ್ರಶೇಖರ್ ಅಂತಾನು ಬರೀಬಹುದು ಇಲ್ಲಿ, ಶೋಭಾ. ಓಕೆ. ಆ ನಂತರ 5ನೇ ಪಾಯಿಂಟ್, ಅಭಿಮಾನಿಗಳು ಅವರನ್ನು ದಳಪತಿ ಎಂದು ಕರೆಯುತ್ತಾರೆ. ಅಭಿಮಾನಿಗಳು ಅವರನ್ನು ದಳಪತಿ ಎಂದು ಕರೆಯುತ್ತಾರೆ. 6ನೇ ಪಾಯಿಂಟ್, ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಬಾಲ ಕಲಾವಿದರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಮೊದಲನೇ ಪಾಯಿಂಟ್ ನೋಡ್ತಾ ಹೋಗಿ, ವಿಜಯ್ ರವರು ಪ್ರಸಿದ್ಧ ನಟ ಮತ್ತು ರಾಜಕೀಯ ನಾಯಕ. ಅವರು 1974 ಜೂನ್ 22ರಂದು ಚೆನ್ನೈನಲ್ಲಿ ಜನಿಸಿದರು. 3ನೇ ಪಾಯಿಂಟ್, ಜೋಸೆಫ್ ವಿಜಯ್ ಚಂದ್ರಶೇಖರ್ ಅವರ ಪೂರ್ಣ ಹೆಸರಾಗಿದೆ. 4ನೇ ಪಾಯಿಂಟ್, ಅವರ ತಂದೆ ಎಸ್ ಎ ಚಂದ್ರಶೇಖರ್ ಮತ್ತು ತಾಯಿ ಶೋಭಾ. 5ನೇ ಪಾಯಿಂಟ್, ಅಭಿಮಾನಿಗಳು ಅವರನ್ನು ದಳಪತಿ ಎಂದು ಕರೆಯುತ್ತಾರೆ. 6ನೇ ಪಾಯಿಂಟ್, ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಬಾಲ ಕಲಾವಿದರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 7ನೇ ಪಾಯಿಂಟ್, ಅವರು ಗಿಲ್ಲಿ, ಮೆರ್ಸೆಲ್ ಮತ್ತು ಲಿಯೋನಂತಹ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. 8ನೇ ಪಾಯಿಂಟ್, ಅವರು ಫೆಬ್ರವರಿ 2,
2024ರಲ್ಲಿ ತಮಿಳಗ ವೆಟ್ರಿ ಕಳಗಂ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ದಾರೆ. ಅವರು ಫೆಬ್ರವರಿ 2, 2024ರಲ್ಲಿ ತಮಿಳಗ ವೆಟ್ರಿ ಕಳಗಂ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ದಾರೆ. 9ನೇ, ಅವರು ರಾಜಕೀಯ ಕ್ಷೇತ್ರದಲ್ಲೂ ಸಕ್ರಿಯರಾಗಿದ್ದಾರೆ. ಓಕೆ, ಅದಾನಂತರ 10ನೇ ಪಾಯಿಂಟ್, 2026ರ ಚುನಾವಣೆಯಲ್ಲಿ ಇವರ ಟಿವಿಕೆ, ಟಿ ಅಂದ್ರಿಗಿನ ಇಲ್ಲಿ ತಮಿಳಗ ಅಂತ ಹೇಳಿ, ವಿ ಅಂತಂದ್ರಿಗಿನ ವೆಟ್ರಿ ಅಂತ ಹೇಳಿ, ಕ ಅಂದ್ರೆ ಕಲಗಂ. ಓಕೆನಾ? ಟಿವಿಕೆ ಪಕ್ಷವು ದೊಡ್ಡ ಜಯ ಗಳಿಸಿದ್ದು ತಮಿಳುನಾಡಿನ 9ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.